ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ತಲೆನೋವು ತಂದ ಪೈಲ್ವಾನ್ ಯಾರ ವಶವಾಗುತ್ತೆ ದಾವಣಗೆರೆ ದಕ್ಷಿಣ ಕ್ಷೇತ್ರ. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ತಲೆನೋವು ತಂದ ಸಾದಿಕ್ ಪೈಲ್ವಾನ್ ಯಾರ ವಶವಾಗುತ್ತೆ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಕಾಂಗ್ರೆಸ್ ಓವರ್ಟೇಕ್ ಮಾಡ್ತಾರಾ ಸಾದಿಕ್ ಪೈಲ್ವಾನ್? ನಾಮಪತ್ರ ವಾಪಸ್ ಪಡೆಯದೆ ಸಾದಿಕ್ ಟಫ್ ಫೈಟ್ ಅನ್ನ ಕೊಡ್ತಾರ. ಸಾದಿಕ್ ಸ್ಪರ್ಧೆಯಿಂದ ಕಾಂಗ್ರೆಸ್ ಮತ ವಿಭಜನೆ ಫಿಕ್ಸ್ ಆಗುತ್ತೆ. ಇಬ್ಬರ ಜಗಳದಿಂದ ಶ್ರೀನಿವಾಸ್ ದಾಸಕರಿಯಪ್ಪಗೆ ಲಾಭ ಹೆಚ್ಚು. ಒಂದ್ ಕಡೆ ದಾವಣಗೆರೆಯಲ್ಲಿ ಬಿಜೆಪಿಗೆ ತಲೆನೋವು ತಂದಿರುವಂತ ಶಿವಸೇನೆಯ ಸ್ಪರ್ಧೆ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಕೊಡುತ್ತೆ? ಯಾರಿಗೆ ಒಲಿಯುತ್ತೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸ್ಥಾನ? ಶಾಮನೂರು ಕುಟುಂಬದ ವರ್ಚಸ್ಸು ಮುಂದೆ ಬರೆಯುತ್ತಾ ಅಥವಾ ಬೇರೆ ಅಭ್ಯರ್ಥಿ ಆಯ್ಕೆ ಆಗುತ್ತಾ? ಕುತೂಹಲ ಕೆರಳಿಸ್ತಾ ಇರೋ ದಾವಣಗೆರೆ ದಕ್ಷಿಣ ಕ್ಷೇತ್ರ. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಸಾದಿಕ್ ಪೈಲ್ವಾನ್ ಸ್ಪರ್ಧೆ ತಲೆನೋವನ್ನ ಉಂಟು ಮಾಡಿದೆ. ಯಾರ ವಶವಾಗುತ್ತೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅನ್ನುವಂಥದ್ದು ಈಗಾಗಲೇ ನೋಡಿ, ಕಾಂಗ್ರೆಸ್ನ ಭದ್ರಕೋಟೆ, ಶಾಮನೂರು ಶಿವಶಂಕರಪ್ಪ ಅವರ ಭದ್ರಕೋಟೆ ಆದಂತ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈ ಬಾರಿ ಗೆಲುವು ಯಾರ್ದು ಅನ್ನುವಂತ ಪ್ರಶ್ನೆ ಇಲ್ಲಿ ಮುನ್ನೆಲೆಗೆ ಕಾಣಿಸ್ತಾ ಇರುವಂತದ್ದು. ಒಂದು ಕಡೆ ಸಾದಿಕ್ ಪೈಲ್ವಾನ್ ಯಾವುದೇ ಕಾರಣಕ್ಕೂ ಹಿಂದೆ ಹೆಜ್ಜೆ ಇಡಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸ್ಪರ್ಧೆಗೆ ಮುಂದಾಗಿದ್ದಾರೆ. ಈಗಾಗಲೇ ಟೈಮ್ ಆಫ್ ಸಹಿತ ಆಯ್ತು. ಯಾಕಂದ್ರೆ ಇನ್ನು ಮುಂದೆ ಸ್ಪರ್ಧೆಯಿಂದ ಹಿಂದಕ್ಕೆ ಸರಿಯುವಂತ ಯಾವುದೇ ರೀತಿಯಾದಂತಹ ಅವಕಾಶಗಳಿಲ್ಲ. ಒಂದ್ ಕಡೆ ಸಾದಿಕ್ ಪೈಲ್ವಾನ್ ಅನ್ನ ಮನವೊಲಿಸೋದ್ರಲ್ಲಿ ಕಾಂಗ್ರೆಸ್ ಫೇಲ್ ಆಯ್ತು. ಮತ್ತೊಂದು ಕಡೆ ಇದೀಗ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನಾದಂತ ಸಮರ್ಥ ಅಖಾಡದಲ್ಲಿರುವಂಥದ್ದು. ಇನ್ನೊಂದು ಕಡೆ ಬಿಜೆಪಿಯಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪ, ಶಿವಸೇನೆ ಸಹಿತ ಈ ಬಾರಿ ದಕ್ಷಿಣ ಕ್ಷೇತ್ರಕ್ಕೆ ಎಂಟ್ರಿಯನ್ನ ಕೊಟ್ಟಿದೆ. ಇದೆಲ್ಲವನ್ನ ಗಮನಿಸ್ತಾ ಹೋದ್ರೆ ಈ ಬಾರಿಯ ಬೈ ಎಲೆಕ್ಷನ್ ಅಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಹೈಪ್ ಹೆಚ್ಚಾಗಿ ಕಾಣಿಸ್ತಾ ಇರುವಂತದ್ದು. ಎಸ್ ನೋಡಿ, ಈಗಾಗಲೇ ಕಾಂಗ್ರೆಸ್ಗೆ ಭಾರಿ ದೊಡ್ಡ ತಲೆನೋವನ್ನ ತಂದೊಡ್ಡಿರುವಂತದ್ದು ಸಾದಿಕ್ ಪೈಲ್ವಾನ್ ಸ್ಪರ್ಧೆ. ಮುಸ್ಲಿಂ ಮತದಾರರು ಈ ಬಾರಿ ಸಾಕಷ್ಟು ವಿಭಜನೆ ಆಗುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ. ಒಂದ್ ಕಡೆ ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿ ಬಾರಿನೂ ಹೇಳ್ತಾ ಇದ್ರು, ಕಾಂಗ್ರೆಸ್ ಪಕ್ಷ ಅಂತ ಅಂದ್ರೆ ಮುಸ್ಲಿಮರ ಓಲೈಕೆ, ಅಲ್ಪಸಂಖ್ಯಾತರಿಗೋಸ್ಕರ ಇರುವಂತಹ ಪಕ್ಷ ಅನ್ನುವಂತ, ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯದವರು ಸಹಿತ ಅಷ್ಟರ ಮಟ್ಟಿಗೆ ಇದರ ಮೇಲೆ ಅವಲಂಬನೆ ಆಗಿದ್ರು ಕಾಂಗ್ರೆಸ್ ಪಕ್ಷದ ಮೇಲೆ. ಬಟ್ ಇದನ್ನ ಕಾಂಗ್ರೆಸ್ ವೋಟ್ ಬ್ಯಾಂಕ್ಗಾಗಿ ಮಾತ್ರ ಬಳಸ್ಕೊಳ್ತಾ ಇದೆಯಾ ಅಲ್ಪಸಂಖ್ಯಾತ ಸಮುದಾಯವನ್ನ ಅನ್ನುವಂತ ಪ್ರಶ್ನೆ ಒಂದ್ ಕಡೆ ಮೂಡಿ ಬರುತ್ತೆ. ಸೊ ಹಾಗಾಗಿ ಅಲ್ಪಸಂಖ್ಯಾತರ ಸಮುದಾಯದಿಂದ ಮುಂಚೆನೆ ಕಾಂಗ್ರೆಸ್ ಪಕ್ಷಕ್ಕೆ, ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿರ್ತಾರೆ. ಒಂದು ವೇಳೆ ಏನಾದ್ರೂ ನೀವು ಅವಕಾಶವನ್ನ ಕಲ್ಪಿಸಿ ಕೊಡ್ಲಿಲ್ಲ ಅಂತ ಅಂದ್ರೆ ನಾವು ಬಂಡಾಯ ಹೇಳೋದು ಖಂಡಿತ ಅಂತ. ಆ ಒಂದು ನಿಟ್ಟಿನಲ್ಲಿ ಇದೀಗ ಸಾದಿಕ್ ಪೈಲ್ವಾನ್ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ರು. ಸ್ಪರ್ಧೆಗೆ ನಾನು ಇದೀನಿ ಅಂತ ತೋರಿಸ್ಕೊಟ್ರು. ಬಟ್ ಈಗ ಸಾದಿಕ್ ಪೈಲ್ವಾನ್ ಮನ ಒಲಿಸ್ತಾರ ಸಿದ್ದರಾಮಯ್ಯ ಅವರು ಅನ್ನುವಂತ ಪ್ರಶ್ನೆ ಇತ್ತು. ಅದು ಸಹಿತ ಆಗ್ಲಿಲ್ಲ. ಜಮೀರ್ ಅಹಮದ್ ಖಾನ್ ಸಾದಿಕ್ ಪೈಲ್ವಾನ್ ಮನ ಒಲಿಸ್ತಾರೆ ಅನ್ನುವಂಥದ್ದಿತ್ತು. ರಿಜ್ವಾನ್ ಹರ್ಷದ್ ಸಹಿತ ಸಾದಿಕ್ ಪೈಲ್ವಾನ್ ಭೇಟಿಗೆ ಬರ್ತಾರೆ. ಅಲ್ಲೂ ಕೂಡ ಅವರ ಸಾದಿಕ್ ಪೈಲ್ವಾನ್ ಬೆಂಬಲಿಗರು ರಿಜ್ವಾನ್ ಹರ್ಷದ್ಗೆ ಮುತ್ತಿಗೆಯನ್ನ ಹಾಕ್ತಾರೆ. ಅಲ್ಲೂ ಸಹಿತ ಅವಕಾಶವನ್ನ ಮಾಡಿಕೊಡೋಲ್ಲ. ಇದೆಲ್ಲವನ್ನ ಗಮನಿಸಿ ನೋಡಿದಾಗ ಇಲ್ಲಿ ಅನ್ಸುವಂಥದ್ದು, ಈ ಬಾರಿಯ ಸ್ಪರ್ಧೆ ಏನಿದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈ ಬಾರಿಯ ಕಾಂಗ್ರೆಸ್ ಭದ್ರಕೋಟೆ ಛಿದ್ರವಾಗುತ್ತೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಮಾತ್ರ ಕಾಣಿಸ್ತಾ ಇರುವಂತದ್ದು. ಈ ಎರಡರ ಲಾಭವನ್ನ ಬಿಜೆಪಿ ಪಡೆದುಕೊಳ್ಳುತ್ತಾ ಅಥವಾ ಶಿವಸೇನೆಯ ಎಂಟ್ರಿ ಸಹಿತ ಆಗಿರುವಂತದ್ದು, ಇದರಿಂದ ಬಿಜೆಪಿಗೆ ಎಷ್ಟು ಮಟ್ಟಿಗೆ ಹೊಡೆತ ಬೀಳುತ್ತೆ? ಇದೆಲ್ಲವನ್ನ ಕೂಡ ಗಮನಿಸ್ಕೋಬೇಕಾಗುತ್ತೆ. ಸದ್ಯಕ್ಕೆ ಇರುವಂತ ಪ್ರಶ್ನೆ ಅಂತ ಅಂದ್ರೆ ಈ ಒಂದು ತ್ರಿಕೋನ ಸ್ಪರ್ಧೆ ಅಂತ ಏನ್ ಹೇಳ್ತೀವಿ, ಈ ತ್ರಿಕೋನ ಸ್ಪರ್ಧೆಯಲ್ಲಿ ಗೆಲ್ಲೋರು ಯಾರು ಅನ್ನುವಂತ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ.
ಮತ್ತೊಂದು ಇಲ್ಲಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಏನು ಅಂತ ನೋಡಿದ್ರೆ ಶ್ರೀನಿವಾಸ್ ದಾಸ ಕರಿಯಪ್ಪ ST ಸಮುದಾಯದವರು. ಸೊ ಹೀಗಾಗಿ ಒಬ್ಬ ಸಾಮಾನ್ಯ ಅಭ್ಯರ್ಥಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಟ್ಟಿದೆ ಬಿಜೆಪಿ ಅನ್ನುವಂತ ಒಲವು ಸಹಿತ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಶ್ರೀನಿವಾಸ್ ದಾಸ ಕರಿಯಪ್ಪ ಸಹಿತ ಅಲ್ಲಿ ಮುನ್ನೆಲೆಗೆ ಬರ್ತಾರ. ಅವ್ರಿಗೆ ವೋಟ್ ಬ್ಯಾಂಕ್ಗಳು ಮತ್ತಷ್ಟು ಸೆಳೆಯುವಂಥದ್ದು ಬಿಜೆಪಿಗೆ ಅದು ಪ್ಲಸ್ ಪಾಯಿಂಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಮತ್ತೊಂದು ಕಡೆ. ಯಾಕಂದ್ರೆ ನೋಡಿ, ಒಂದು ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ ನೋಡ್ಬೇಕು ನಾವು, ಅನುಕಂಪದ ಅಲೆ ಕಾಂಗ್ರೆಸ್ ಇಲ್ಲಿ ಮೂಡಿಸ್ತಾ ಇರುವಂತದ್ದು ಅಂತ ಕಂಡು ಬರ್ತಾ ಇದೆ. ಯಾಕಂದ್ರೆ ಬಾಗಲಕೋಟೆಯಲ್ಲೂ ಕೂಡ HY ಮೇಟಿಗೆ ಏನ್ ಟಿಕೆಟ್ ಅನ್ನ ಕೊಟ್ಟಿತ್ತು, ಮೇಟಿ ಕುಟುಂಬಕ್ಕೆ ಏನು ಟಿಕೆಟ್ ಅನ್ನ ಕೊಟ್ಟಿತ್ತು, ಅಲ್ಲೂ ಸಹಿತ ಒಂದು ಅನುಕಂಪದ ಅಲೆಯನ್ನ, ಅಂದ್ರೆ ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ಬೇಕು ಅನ್ನುವಂಥದ್ದು ಈ ಒಂದು ಕಾಂಗ್ರೆಸ್ನ ನಿಲುವು. ಹಾಗಾಗಿ HY ಮೇಟಿ ಏನು ನಿಧನದ ಬಳಿಕ ತೆರವಾದಂತ ಕ್ಷೇತ್ರ ಬಾಗಲಕೋಟೆ, ಅಲ್ಲೂ ಸಹಿತ ಅವರ ಕುಟುಂಬದ ಉಮೇಶ್ ಮೇಟಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥಕ್ಕೆ ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು. ಈ ಅನುಕಂಪದ ಅಲೆ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಅನ್ನ ತಂದೊಡ್ಡುತ್ತಾ ಅಥವಾ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ ಅನ್ನುವಂಥದ್ದು. ಈಗ ಶಾಮನೂರು ಶಿವಶಂಕರಪ್ಪ ಅವರ ಆಡಳಿತ ಆ ರೀತಿಯಾಗಿತ್ತು, ಅಲ್ಲಿ ವ್ಯಕ್ತಿಗತ ಇತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಸೊ ಹಾಗಾಗಿ ಇದು ಕಾಂಗ್ರೆಸ್ಗೆ ಎಷ್ಟು ಮಟ್ಟಿಗೆ ಪ್ಲಸ್ ಆಗುತ್ತೆ ಮೈನಸ್ ಆಗುತ್ತೆ ಕಾದ್ ನೋಡ್ಬೇಕು.